ಸರ್ ಯಾವ ಭಾಗದ್ದು? ಹಾಯ್ ನಮಸ್ತೆ, ನಾನು ನಿಮ್ಮ ಪ್ರೀತಿಯ ಸುಮ. ವೆಲ್ಕಮ್ ಟು ಕರ್ನಾಟಕ ಮಾಧ್ಯಮ. ನೀವು ನೋಡ್ತಾ ಇದ್ದೀರಾ ಘಾಟಿ ಜಾತ್ರೆ. ಈ ವರ್ಷ ಘಾಟಿ ಜಾತ್ರೆ ತುಂಬ ವಿಜೃಂಭಣೆಯಿಂದ ತುಂಬ ಚೆನ್ನಾಗಿ ನಡೆದಿದೆ. ಈಗಾಗಲೇ ನೀವು ಘಾಟಿ ಜಾತ್ರೆಯ ವಿಡಿಯೋಗಳನ್ನೆಲ್ಲ ನೋಡಿದ್ದೀರಾ, ತುಂಬ ಇಷ್ಟಪಟ್ಟಿದ್ದೀರಾ. ಹೀಗೆ ಜಾತ್ರೆ ನೋಡ್ಕೊಂಡು ನಾವು ಮುಂದೆ ಬರ್ತಿರ್ಬೇಕಾದ್ರೆ ಇಲ್ಲಿ ಸಾಕಷ್ಟು ಎತ್ತುಗಳನ್ನು ಕಟ್ಟಿದ್ರು. ಒಬ್ಬರೇ ಕಟ್ಟಿದ್ದಾರೆ ಇಷ್ಟೊಂದು ಎತ್ತುಗಳನ್ನು. ಸೊ ವಿಚಾರಿಸೋಣ ಅಂತ ಬಂದಿದ್ದೀನಿ. ಸೊ ಯಾರು ಇವರು, ಎಲ್ಲಿಂದ ಬಂದಿದ್ದಾರೆ ಅಂತ ಕೇಳೋಣ ಅಂತ ಬಂದಿದ್ದೀನಿ. ಸೊ ಸರಿ ಸುಮಾರು ಒಂದು 9 ಜೊತೆ ಎತ್ತುಗಳನ್ನು ಕಟ್ಟಿದ್ದಾರೆ. ಬನ್ನಿ ಮಾತಾಡ್ಸೋಣ. ಹಾಯ್ ಸರ್, ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು? ಪ್ರಕಾಶ್ ಅಂತ. ಪ್ರಕಾಶ್ ಅವರೇ, 9 ಜೊತೆ ಎತ್ತುಗಳನ್ನ ಕಟ್ಟಿದ್ದೀರಾ. ಇಷ್ಟೊಂದು ಎತ್ತುಗಳನ್ನ ಯಾವಾಗಲೂ ಕಟ್ತೀರಾ ನೀವು, ಇಲ್ಲ ಜಾತ್ರೆಗೆ ಅಂತ ಕಟ್ಟಿರೋದು? ವರ್ಷ ವರ್ಷ ಕಟ್ತೀವಿ. ನಮ್ಗೆ ಹೊಲಕ್ ಬೇಕಲ್ಲ, ನೀರಾವರಿ ಐತಾ, ಬೇಕು ಮಾರುತಿ ತರ್ತೀವಿ. ವರ್ಷ ತುಂಬಾ ಓರಿಗಳು ತಗೊಂಡ್ಬರ್ತೀವಿ. ಈಗ ನಿಮ್ಮ ಮನೆಯಲ್ಲಿ ನಿಮ್ಮ ತಂದೆ ತಾತನ ಕಾಲದಿಂದನೂ ಕೂಡ ಎತ್ತುಗಳನ್ನ ಸಾಕ್ತಾ ಇದ್ರ? ಓಕೆ. ನೀವು ಕೂಡ ಈಗ ನೋಡ್ಕೊಳ್ಳೋದು ಯಾರೆಲ್ಲ ಎತ್ತುಗಳನ್ನ? ನಾವು ನೋಡ್ಕೊಂತೀವಿ. ನಾನು ಕಾಯ್ದು ಹೋಗ್ತೀನಿ, ನಮ್ಮ ಅಪ್ಪ ನೋಡ್ಕೊಂತಾರೆ. ಏನು ಓದ್ತಾ ಇದ್ದೀರಾ? MSW ಮಾಡ್ತಾ ಇದ್ದೀನಿ. MSW ಮಾಡ್ತಾ ಇದ್ದೀರಾ? MSW ಮಾಡ್ಕೊಂಡು ಹೋರಿಗಳನ್ನ ಸಾಕ್ತಾ ಇದ್ದೀರಾ. ಏನಕ್ಕೆ ಕ್ರೇಜ್ ಹಳ್ಳಿಕಾರ ಮೇಲೆ? ಅಂದ್ರೆ ಅವತ್ತಿನ ನಮ್ಮ ಅಪ್ಪ ಕಟ್ಟಲ್ಲ, ನಮ್ಮ ತಾತ್ಕಾಲಿಂದ ನಮ್ಮ ಅಪ್ಪ ಕಟ್ಟಿದ್ದ. ನಮ್ಮ ಅಪ್ಪ ಕಟ್ಟೋದು ನೋಡಿ ನಂಗೂ ತುಂಬಾ ಖುಷಿ ಆಯ್ತು. ಚಿಕ್ಕ ವಯಸ್ಸಿಂದಾನು ಅದೇ ಅದ್ರಲ್ಲೇ ಬೆಳೆದಿದ್ದೀರಾ? ತುಂಬಾ ಖುಷಿ. ಒಂದು ವರ್ಷ ಪೂರ್ತಿ ಘಾಟಿಗಂತೂ 1-4-10 ಬರ್ತಾರೆ ಜೊತೆ. ಸೊ ಈಗ ಪ್ರಕಾಶ್ ಅವರೇ, ಈಗ ಘಾಟಿ ಜಾತ್ರೆ ಮಾತ್ರ ಮಾಡ್ತೀರಾ ಇಲ್ಲ ಬೇರೆ ಜಾತ್ರೆ ಮಾಡ್ತೀರಾ? ಯಾವ ಜಾತ್ರೆ? ಮಾಗಡಿ, ಆಮೇಲೆ ಈ ಕಡೆ ಒಂದು ಕ್ಯಾಮೆನಹಳ್ಳಿ, ಅಲ್ಲಿ ಕೂರೆಗೆಲ್ಲ ಹೋಗ್ತೀವಿ. ಓಕೆ. ಈಗ ನಿಮ್ಮ ಮನೆ ತರದ ಹೆಸರು ಏನಾದ್ರು ಇದೆಯಾ? ನಮ್ಮ ಮನೆ ತಂತ ಇಲ್ಲ, ಮಾಮೂಲಿ. ಈಗ ನಿಮ್ಮನ್ನ ಐಡೆಂಟಿಫೈ ಮಾಡಬೇಕು ಅಂದ್ರೆ ಜನ ಯಾವ ರೀತಿ ಮಾಡ್ತಾರೆ? ಈಗ ಕೆಲವರು ಏನಂತಂದ್ರೆ ಹೋರಿ ಸಾಕೋರು ಈಗ ಏನಾದ್ರು ನೇಮ್ ಇಟ್ಕೊಂಡಿರ್ತಾರಲ್ಲ, ಸೊ ಹಂಗೇನಾದ್ರು ಇದೆಯಾ ಅಂತ ಕೇಳಿದೆ. ಹಿಂಗೆಲ್ಲ ಮಾಮೂಲಿ. ನಿಮ್ ಪ್ರಕಾಶ್ ಅಂತಂದ್ರೆ ಗೊತ್ತಾಗುತ್ತೆ. ಮಗ ಅಂದ್ರೆ ಗೊತ್ತಾಗುತ್ತೆ. ಓಕೆ. ನಿಮ್ಮ ಊರ ಹೆಸರು ಇನ್ನೊಂದ್ಸಲ ಹೇಳಿ. ನಮ್ಮ ನಾರಸಿಂಹಳ್ಳಿ ಅಂತ, ತೂಗುರೆ ಹೋಬಳಿ, ದೊಡ್ಡಬಳ್ಳಾಪುರ ತಾಲೂಕು, ಬೆಂಗಳೂರಲ್ಲಿ ಅಂತ. ಓಕೆ. ನಿಮ್ಮ ಭಾಗದಲ್ಲಿ ಹಳ್ಳಿಕಾರ ಎತ್ತುಗಳನ್ನ ಹೆಚ್ಚಾಗಿ ಸಾಕ್ತಾರಾ? ಸಾಕ್ತಾರೆ. ಓಕೆ. ಈಗ 9 ಜೊತೆ ಎತ್ತುಗಳನ್ನ ಕಟ್ಟಿದಿರಲ್ಲ, ಕಷ್ಟ ಅಂತ ಅನ್ಸುತ್ತಾ? ಕಷ್ಟ ಅನ್ಸಲ್ಲ, ಒಂದ್ ಟೈಮ್ ಕಷ್ಟ ಅನ್ಸುತ್ತೆ. ಬಟ್ ಅದನ್ನೇ ಅವತ್ತಿಂದಲ್ಲ ಇಷ್ಟ ಅಂತಲ್ಲ, ತುಂಬಾ ಇಷ್ಟ ಆಗುತ್ತೆ ಕಟ್ಟೆ ಮಾಡಿದ್ರೆ. ಬರುತ್ತೆ ಅಂತ ನೋಡಲ್ಲ, ಬಟ್ ಕಟ್ಬೇಕಷ್ಟೇ. ಅದ್ರಾಗ ಬರುತ್ತೆ ಅನ್ನೋದು ಯಾವತ್ತೂ ನಾವು ಎಕ್ಸ್ಪೆಕ್ಟ್ ಮಾಡಕ್ ಹೋಗಲ್ಲ. ಅವತ್ತಿಂದ ಕಟ್ತಾ ಇದ್ವಲ್ಲ ಹೋರಿಗಳು, ಅದು ತುಂಬಾ ಖುಷಿ. ಕಟ್ಲೇಬೇಕು, ಅದನ್ನ ಯಾವತ್ತೂ ನಾವು ಪ್ರತಿಫಲ ಮಾಡಕ್ ಹೋಗಲ್ಲ. ಓಕೆ. ಮತ್ತೆ ಈಗ ಜಾತ್ರೆಗೆ ಅಂದ್ಬಿಟ್ಟು 9 ಜೊತೆ ಮಾಡಿದೀರಾ? ಜಾತ್ರೆಗೆ ಎಷ್ಟು ಹಲ್ಲು ಕರು ಅಲ್ಲಿ ಹಾಕಿದ್ಯಾ? ಇಲ್ಲ, ಇವು ಹಾಕಿದ ಅಲ್ಲು. ಇವು 4 ಕಲ್ಲು, ಇವು 4, ಅವು 2, ಇಲ್ಲ ಅವು 4 ಕಲ್ಲು. ಸೊ 2, 4 ಹಲ್ಲು, 4 ಕಲ್ಲು, ಒಂದು ಹಲ್ಲು ಹಾಕೈತೆ, ಒಂದು ಹಲ್ಲು ಹಾಕಿಲ್ಲ. ಸೊ ಈ ತರದ ಎತ್ತುಗಳನ್ನ ಕಟ್ಟೋದು ನೀವು ಜಾಸ್ತಿ? ಹಲ್ಲು ಹಾಕಿದ್ರೆ ಪರವಾಗಿಲ್ಲ, ಕಟ್ತೀವಿ. ಅಲ್ಲಿ ಹಾಕ್ತಾ ಇದ್ರು ಕಟ್ತೀರಾ? ಒಟ್ನ ಚಿಕ್ಕ ಕಟ್ತೀರಾ? ಕೆಲಸ ಮಾಡಂತಾವು. ಈಗ ನೀವು ನೋಡಿ, ಈಗ ನೀವು ಎತ್ತುಗಳನ್ನ ಉಳ್ಮೆಗೆಲ್ಲ ಯೂಸ್ ಮಾಡ್ತೀರಾ? ಏನ್ ಬೆಳಿತೀರಾ ಸರ್? ಅಗ್ರಿಕಲ್ಚರ್, ಭತ್ತ, ಆಮೇಲೆ ಜೋಳ ಎಲ್ಲ ಬೆಳಿತೀವಿ. ಬೆಳೆ ಬೆಳಿತೀರಾ? ಆಲೂಗಡ್ಡೆ. ಸೊ ನೀವು MSW ಮಾಡ್ತಿದ್ದೀನಿ ಅಂತ ಹೇಳಿದ್ರಿ. ಸೊ MSW ಮಾಡ್ಕೊಂಡು ಕೂಡ ಈ ರೀತಿ ಹಳ್ಳಿಕಾರ ಮೇಲೆ ಆಗಿರ್ಬೋದು, ಅಗ್ರಿಕಲ್ಚರ್ ಮೇಲೆ ಆಗಿರ್ಬೋದು ತುಂಬಾ ಒಲವನ್ನ ಇಟ್ಕೊಂಡಿದ್ದೀರಾ. ನೋಡಿದ್ರೆ ತುಂಬಾ ಖುಷಿ ಅಂತ ಅನ್ಸುತ್ತೆ. ಯಾಕೆ ಇಷ್ಟೊಂದು ಒಲವು ನಿಮಗೆ? ಚಿಕ್ಕ ವಯಸ್ಸಿಂದ ಅದು ತುಂಬಾ ಖುಷಿ. ನಮ್ಮ ಅಪ್ಪ ಅವತ್ತಿಂದ ಕಟ್ತಾ ಇದ್ರು, ಅವರಿಂದ ಹೋಗಿ ಅದು ತುಂಬಾ ಖುಷಿ ಆಯ್ತು. ಅವತ್ತಿಂದ ಅಷ್ಟೇ ನಾನು ಒಳ್ಳೆ ಪೊಸಿಷನ್ಗೆ ಹೋದ್ರು ಈ ಮಾತ್ರ ಬಿಡಲ್ಲ ನಾನು. ಸೊ ನೆಕ್ಸ್ಟ್ ನೀವು ಜಾಬ್ ಹೋದ್ರು ಕೂಡ ಬಿಡಲ್ಲ ನಾನು. ಸೊ ನೆಕ್ಸ್ಟ್ ದಿನ ಬಿಡೋದಿಲ್ಲ, ಸಾಕ್ತೀರಾ? ಅದರಿಂದ ಬರುತ್ತಾನ ನಾವು ಯಾವತ್ತು ನನ್ನ ಆಸೆ ಇಷ್ಟ ಆಗಲ್ಲ, ಬಟ್ ಸಾಕ್ಬೇಕಷ್ಟೇ. ಎಲ್ಲಾರು ಜಾತ್ರೆಗೆ ಓರಿ ಹೊಡಿತಾರಲ್ಲ, ಒಂಥರ ಖುಷಿ. ಮನೆಗಿದ್ರೆ ಒಂಥರ ಮನೆಗೆ ಬೈಕ್ ಹಂಗಿದ್ದು ಓರಿ ಮನೆಗೆ ಹಂಗಿರ್ಬೇಕು. ನಿಮ್ಗೆ ಇನ್ಸ್ಪಿರೇಷನ್ ಯಾರು ಸರ್? ನಮ್ಮಪ್ಪ. ನಿಮ್ಮ ತಂದೆಯವರ ಇನ್ಸ್ಪಿರೇಷನ್? ನಮ್ಮ ತಂದೆಯವರಲ್ಲ ಅವರು. ಬನ್ನಿ ಅಂಕಲ್, ನಿಮ್ಮ ತಂದೆಯವರ ಇನ್ಸ್ಪಿರೇಷನ್. ಸೊ ಅವ್ರ ತಂದೆಯವರು ಕೂಡ ಓರಿಯನ್ನ ಸಾಕ್ತಾ ಇದ್ರು. ಅವ್ರ ತಂದೆಯವರು ಅಲ್ಲಿಂದಾನೆ ನೋಡಿ ಖುಷಿ ಪಡ್ತಾ ಇದ್ದಾರೆ. ಮಗ ಮಾತಾಡ್ತಾ ಇರೋದನ್ನ ನೋಡಿ, ಇಲ್ಲ ನನ್ನ ಮಗ ಮಾತಾಡ್ತಾ ಇದ್ದೀನಿ, ನಂಗೆ ಅದೇ ಖುಷಿ ಅಂತ. ನಿಜವಾಗ್ಲೂ ತಂದೆ ತಾಯಿಗಳಿಗೆ ಇದಕ್ಕಿಂತ ಖುಷಿ ಇನ್ನೊಂದಿಲ್ಲ ಅಂತ ಅನ್ಸುತ್ತೆ. ಅವ್ರ ಮಕ್ಕಳು ಬೆಳೆಯೋದಾಗಿರ್ಬೋದು, ಇಲ್ಲ ಅವ್ರು ಮಾಡ್ತಾ ಇರುವಂತಹ ಒಂದು ಕೆಲಸವನ್ನ ಮುಂದುವರಿಸ್ಕೊಂಡು ಹೋಗೋದಾಗಿರ್ಬೋದು. ಸೊ ಅದನ್ನ ನೋಡಿದಾಗ ನಿಜವಾಗ್ಲೂ ಎತ್ತವರಿಗೆ ಆಗುವಂತಹ ಖುಷಿ ಇದೆಯಲ್ಲ, ಸೊ ಅದಕ್ಕೆ ಸರಿಸಾಟಿನೇ ಇಲ್ಲ ಅಂತ ಹೇಳ್ಬೋದು. ಸೊ ಈಗ ನಿಮ್ಮನ್ನ ನೋಡಿ ಕೂಡ ನಿಮ್ಮ ತಂದೆಯವ್ರಿಗೆ ಅದೇ ಖುಷಿ ಆಗ್ತಾ ಇದೆ ಅಂತ ಅನ್ಸುತ್ತೆ. ಎಜುಕೇಷನಲ್ಲೂ ಮುಂದೆ ಇದ್ದೀರಾ, ಹಾಗೆ ಓರಿ ಸಾಕೋದ್ರಲ್ಲೂ ಕೂಡ ಇದ್ದೀರಾ, ತುಂಬಾ ಖುಷಿ ಇದೆ. ಹಾಗೆ ನೀವು ನಿಮ್ಮ ಭಾಗದಲ್ಲಿ ನಿಮ್ಮ ಫ್ರೆಂಡ್ಸ್ ಯಾರಾದ್ರೂ ಸಾಕ್ತಾರಾ? ನಮ್ಮ ಫ್ರೆಂಡ್ಸು ಗೊತ್ತಿರೋ ಒಂದು ಯಾರೋ ಒಬ್ಬರೇ ಅಷ್ಟೇ, ಪ್ರಕಾರ ಯಾರು ಇಲ್ಲ. ಸೊ ಈಗ ಇದು ನಮ್ಮ ದೇಶೀಯ ತಳಿ ಅಲ್ವಾ, ಸೊ ಹಾಗಾಗಿ ಇದನ್ನ ಉಳಿಸ್ಕೊಳ್ಳೋದು ಮತ್ತೆ ನೆಕ್ಸ್ಟ್ ಜನರೇಷನ್ ಕೂಡ ಬೆಳೆಸುವಂತಹ ಕರ್ತವ್ಯ ಎಲ್ಲರ ಮೇಲೆ ಇರುತ್ತೆ. ಸೊ ಹಾಗಾಗಿ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ ಯೂತ್ಸ್ಗೆ? ಅಂದ್ರೆ ನಾವು ಯಾವ್ದೋ ಜಾಬ್ ಹೋದ್ರೂ
ನಮ್ಗೆ ಯಾವತ್ತಿದ್ರು ನಾವು ಏನೋ ಮನೆಯಿಂದ ಐತೋ ಅಂತೇಳಿ ಯಾವತ್ತಾಗ್ಲಿ ಒಂದು ಪೊಸಿಷನ್ಗೆ ಹೋದ್ರೆ ನಾವ್ ಈ ಪೊಸಿಷನ್ಗೆ ಹೋಯ್ತವಪ್ಪ ಈ ತರ ಕೆಲಸ ಮಾಡ್ಬೋದು ಅಂತ ಯಾವತ್ತು ಹಿಂದೆ ಬಿಡಬಾರ್ದು ಮುಂದೆ ಮುಂದೆ ನೋಡ್ಬಾರ್ದು. ನೋಡಿ ಯಾರೇ ಆಗ್ಲಿ ಹೇಳ್ತಾರೆ ಏನಪ್ಪ ಪ್ರಕಾಶ್ ಇವನು ಈ ಕೆಲಸ ಮಾಡ್ತಾವನೆ ಓದ್ಕೊಂಡು ಈ ತರ ಮಾಡ್ತಾ ಅಂತ ಯಾವತ್ತು ಅನ್ಕೊಂಡು ಹೋಗ್ಬಾರ್ದು. ಯಾವತ್ತಾಗ್ಲಿ ನಮ್ದು ಅನ್ನ ಕೊಡೋದೇ ಇವೆ, ಭೂಮಿ ತಾಯಿಯಿಂದನಲ್ಲ ಅಂತಾರಲ್ಲ ದೊಡ್ಡದಾಗೆ, ಅದ ಹಂಗೆ ಯಾವತ್ತೂ ಅಕಸ್ಮಾತ್ ಬಿಡಕ್ ಹೋಗ್ಬಾರ್ದು. ಎಲ್ಲ ಯಾವ ಪೊಸಿಷನ್ಗೆ ಇದ್ರು ಇವ ಒಂದ್ ಕಡೆ ಇರ್ಬೇಕು ಮೇಡಮ್, ಇವೊಂದ್ ಕಡೆ ಇರ್ಬೇಕು, ಅವು ಇರ್ಬೇಕು. ಎಲ್ಲ ನೋಡ್ಕೊಂಡ್ರೆ ಯಾವತ್ತೇ ಲೈಫಲ್ಲಿ ಲೇಟ್ ಆಗುತ್ತೆ. ಯಾರೇ ಆಗ್ಲಿ ಇವಾಗ ರೈತ ಅಂದ್ಮೇಲೆ ಒಬ್ಬನು ಅಲ್ಲಿರೋ ಕೆಲಸ ಮಾಡ್ತಾರೆ, ಕಷ್ಟಪಟ್ಟು ಕೆಲಸ ಮಾಡ್ತಾರೆ, ಅದು ಲಾಭ ಸಿಗುತ್ತೆ ಸಿಗಲ್ಲ ಗೊತ್ತಿಲ್ಲ. ಬಟ್ ರೈತ ಮತ್ತೆ ಕಷ್ಟಪಟ್ಟೆ ಬರ್ತಾನೆ, ದೇಶಕ್ಕಾದ್ರೆ ಕಷ್ಟಪಟ್ಟೆ ಬರ್ತಾನೆ. ಅದರ ಭೂಮಿ ನಂಬ ಎಷ್ಟೋ ಜನ ಅವರೇ, ಭತ್ತದಿಂದ ಪ್ರತಿಯೊಂದೇ ಆಗ್ಲಿ ತುಂಬಾ ಇದೆ. ಅದಕ್ಕೆ ಯಾವತ್ತೇ ಆಗ್ಲಿ ಎರಡು ಮೇಂಟೈನ್ ಮಾಡ್ಬೇಕು ಅಂತೇಳಿ ನಾವು ಒಳ್ಳೆ ಪೊಸಿಷನ್ಗೆ ಅಂತೇಳಿ ಇವತ್ತಾಗಲಿ ಯಾವ್ದು ಬಿಡಬಾರ್ದು ಮೇಡಮ್. ಆ ಕಡೆ ಅದು ಇರ್ಬೇಕು, ಈ ಕಡೆ ಇದಿರ್ಬೇಕು. ನಾವು ಒಳ್ಳೆ ಪೊಸಿಷನ್ಗೆ ಹೋದ್ರು ನಮ್ದು ಯಾಕೆ ಫುಲ್ ಕಸು ಮಾತ್ರ ಬಿಡಕ್ ಹೋಗ್ಬೋದು. ಹೌದು, ಖಂಡಿತವಾಗ್ಲು ಬಿಡಬಾರ್ದು. ಈಗ ಎಷ್ಟು ಜಮೀನು ಇದೆ ಸರ್ ನಿಮ್ದು? ನಮ್ದು 4 ಎಕರೆ ಇದೆ ಮೇಡಮ್. 4 ಎಕರೆನಲ್ಲಿ ಈಗ ಭತ್ತ, ರಾಗಿ ಎಲ್ಲ ಜೋಳ ಎಲ್ಲ ಬೆಳಿತಿದ್ದೀರಾ. ಈಗ ಹುಲ್ಲೆಲ್ಲ ಸಾಕಾಗುತ್ತಾ? ಆಗುತ್ತೆ ಮೇಡಮ್, ಮಸ್ತ್ ಐತೆ ಇದೆ. ಒಣ ಹುಲ್ಲೇನ ಕೊಡೋದು? ಒಣ ಹುಲ್ಲೇ ಕೊಡ್ತೀರಾ? ಅದು ಹಸು ಹುಲ್ಲು ಐತೆ, ಮತ್ತೆ ಒಣ ಹುಲ್ಲು ಚೆನ್ನಾಗಿ ಇದಾಗುತ್ತೆ ಅಂತ ಒಣ ಹುಲ್ಲು ಕೊಡ್ತಾ ಇದೀವಿ. ಮನೆಯಲ್ಲಿ ಇವಾಗ ಯಾವಾಗ್ಲೂ ಎಷ್ಟು ಜೊತೆ ಎತ್ತುಗಳಿರುತ್ತೆ ನಿಮ್ಮ ಮನೇಲಿ? ಸಾಮಾನ್ಯವಾಗಿ ನಾಟಿ ಹಸು ಒಂದ್ ಜೊತೆ ಇವೆ. ಅವು ನಮ್ಮ ಗೃಹಲಕ್ಷ್ಮಿ ಅಂತಾರ ಮನೆ ಮಾತ್ರ ದೇವತೆ ಇದ್ದಾಗ ಮನೆ ಹಸುಗಳು ಮಾತ್ರ ಪಕ್ಕ ನಾವು ಯಾವತ್ತೂ ಮಾರಕ್ ಹೋಗಲ್ಲ, ಮನೆಗೆ ಇರ್ತವೆ. ಒಂದ್ ಜೊತೆ ಓರಿ, ಒಂದ್ ಜೊತೆ ನಾಟಿ ಹಸ, 1-2 ಕರು ಮೇಡಮ್ ಇದ್ದೇ ಇರುತ್ತೆ. ಅದು ಬಿಟ್ಟು ಕುರಿ ಮೇಕೆ ಗುಣವೆ ಅವು ಅವೇ. ಏನ್ ಕುರಿ ಸಾಕಿದ್ದೀರಾ? ಮಾಮೂಲಿ ಕುರಿ ಮೇಡಮ್, ನಾಟಿ ಕುರಿ ಮೇಕೆ ಎಲ್ಲ. ಈಗ ಯಾವ್ದಾದ್ರು ಮಾರಾಟ ಆಯ್ತಾ ಮೇಡಮ್? ಬರ್ತಾವ್ ಕೇಳ್ತಾರೆ, ಓದ್ತಾರೆ, ಇನ್ನ ಸದ್ಯಕ್ಕೆ ಇನ್ನ ಆಗ್ಲೇ ಮಾಡಬೇಕು. ಈಗ ನೀವೆಲ್ಲ ರೆಡಿ ಮಾಡ್ಕೊಂಡು ಬಂದಿದ್ದೀರಾ? ಹುಲ್ಲು ಊಟಕ್ಕೆ ಎಲ್ಲ ರೆಡಿ ಮಾಡ್ಕೊಂಡು ಬಂದಿದ್ದೀರಾ? ಅಡಿಗೆ ಎಲ್ಲ ನೀವೇ ಮಾಡ್ಕೊಳ್ತಾ ಇದ್ದೀರಾ? ಮನೆ ಇಲ್ಲ ಹತ್ರ ಅಲ್ಲ, ತಗೊಂಡ್ ಬರ್ತಾರೆ. ನಿಮ್ ಭಾಗದಲ್ಲಿ ಇದು ಒಂದು ದೊಡ್ಡ ಜಾತ್ರೆ ಅಂತ ಅನ್ಸುತ್ತಲ್ಲ, ಘಾಟಿ ಜಾತ್ರೆ. ಪ್ರತಿ ವರ್ಷನೂ ಬರ್ತೀರಾ ಜಾತ್ರೆ? ವರ್ಷ ಬರ್ತೀನಿ. ಎತ್ ಕಟ್ತೀರಾ? ಓಕೆ. ಈ ಸಲ ಜಾತ್ರೆ ಹೇಗಿದೆ? ಪರವಾಗಿಲ್ಲ ಮೇಡಮ್, ಒಳ್ಳೆ ಎತ್ತುಗಳು ಬಂದವೆ, ಒಳ್ಳೆ ವ್ಯಾಪಾರ ಬಂದಿದೆ. ಜನಗಳು ತುಂಬಾ ಸೇರಿದ್ದಾರೆ ಅಂತ ಅನ್ಸುತ್ತೆ. ಹೋದ ವರ್ಷಕ್ಕಿಂತ ಈ ವರ್ಷ ತುಂಬಾ ಎತ್ತುಗಳು ಬಂದವೆ. ಹೋದ ವರ್ಷ ಜಾತ್ರೆ ನಡೀಲಿಲ್ಲ ಅಲ್ಲ? ನಡೀಲಿಲ್ಲ ಮೇಡಮ್, ಕಮ್ಮಿ ಜನ ವ್ಯಾಪಾರಸ್ಥರು ಕಮ್ಮಿ ಬಂದಿದ್ರು. ಈ ವರ್ಷ ತುಂಬಾ ವ್ಯಾಪಾರಸ್ಥರು ಓರಿನೂ ಬಂದವೆ ಮೇಡಮ್. ಎತ್ತು ಕಟ್ಟೋರ್ಗೆ ಜಾತ್ರೆ ಎಷ್ಟು ಮುಖ್ಯ ಆಗುತ್ತೆ ಮೇಡಮ್? ಎತ್ತು ಕಟ್ಟಾಗ ಅಂದ್ರೆ ಒಬ್ರು ಕಟ್ತಾರೆ ಮೇಡಮ್, ಅಂದ್ರೆ ಅವರು ಬೇಗ ಒಬ್ರು ಮಾರಾಕ್ಬೇಕಂತ ಬರ್ತಾರೆ, ಒಬ್ರು ಏನೋ ಮಾರಾಕ್ಬೇಕಪ್ಪ ಅಂತಾರೆ, ಒಬ್ರು ಏನಾಗ್ಲಿ ಅದ್ರ ನಾವು ಹಾಕಿರೋ ಬಂಡವಾಳ ಬರ್ಲಿ ಅಂತಾರೆ, ಒಬ್ರು ಬಂಡವಾಳ ಆಸೆ ಪಡಕ್ ಹೋಗಲ್ಲ. ಅವತ್ತಿನ ನಮ್ಮ ತಾತ ಹಿಂದಿನ ಕಾಲದಿಂದ ಕಟ್ಟವ್ರೆ, ನಾನು ಕಟ್ಟಬೇಕು ಮಾರಬೇಕು ಅಷ್ಟೇ ಅಂತ ಒಂದು ತುಂಬಾ ಖುಷಿಯಿಂದ ಬರ್ತಾರೆ ಬರೀ. ಓಕೆ, ಜಾತ್ರೆಗಳು ರೈತರಿಗೆ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತಾ ಇದ್ದೀರಾ. ಜಾತ್ರೆ ಇಲ್ಲ ಅಂತಂದ್ರೆ ಖಂಡಿತವಾಗ್ಲೂ ರೈತರಿಗೆ ಎತ್ತುಗಳ ಮಾರಾಟ ಆಗಿರ್ಬೋದು, ತಗೊಳ್ಳೋದಾಗಿರ್ಬೋದು ತುಂಬಾ ಕಷ್ಟ ಆಗುತ್ತೆ. ಹಾಗಾಗಿ ಈ ರೀತಿಯಾದಂತಹ ಜಾತ್ರೆಗಳು ನಡಿಬೇಕು ಮೇಡಮ್. ರೈತರಿಗೆ ಒಂದು ವೇದಿಕೆಯನ್ನ ಕಲ್ಪಿಸಿ ಕೊಟ್ಟ ಹಾಗಾಗುತ್ತೆ. ಖಂಡಿತವಾಗಿ ಜಾತ್ರೆ ನಡೆದ್ರೆ ಮೇಡಮ್ ಅವ್ರು ತಂದು ತರೋದು ಮಾರೋದು ಅವ್ರಿಗೆ ಖುಷಿ ಆಗುತ್ತೆ. ಅಕಸ್ಮಾತ್ ಈ ಜಾತ್ರೆಯಲ್ಲಿ ಮಾರಲ್ಲ ಅಂದ್ರೆ ನೆಕ್ಸ್ಟ್ ಜಾತ್ರೆ ಕಂಡ್ಬಿಡಕ್ಕೆ ಈ ಕಡೆ ಬನ್ನಿ. ಅಕಸ್ಮಾತ್ ಈ ಜಾತ್ರೆ ಮಾರಲ್ಲ ಅಂದ್ರೆ ನೆಕ್ಸ್ಟ್ ಜಾತ್ರೆಗೆ ಹೋಗಿ ಮಾರ್ತೀವಿ ಅಂತ ಒಂದು ನಂಬಿಕೆ ಇರ್ತದೆ ಅವ್ರಿಗೆ. ಅವಾಗ ಮಾರಿ ಅಲ್ಲೇ ಜಾತ್ರೆಗೆ ಕೊಡ್ಕೊಂತಾರೆ ಓರಿಗಳು. ಅವಾಗ ಒಂಥರ ಖುಷಿ ಆಗುತ್ತೆ. ಏನಪ್ಪ ಜಾತ್ರೆ ಯಾವಾಗ ನಡೆಯಲ್ಲ ಅಂದ್ರೆ ಅವಾಗ ಅವ್ರಿಗೆ ಕಷ್ಟ ಆಗುತ್ತೆ ಮೇಡಮ್, ತುಂಬಾ ಕಷ್ಟ ಆಗುತ್ತೆ. ನಿಮ್ಮ ಕಾಲೇಜ್ ಇರೋದಿಲ್ಲಿ? ಮ್ಯಾಮ್ ದೊಡ್ಡಬಳ್ಳಾಪುರ ಮ್ಯಾಮ್, ಕೊಂಗಡ ಕಾಲೇಜು. ಓಕೆ, ಸೊ ಖಂಡಿತ ಖುಷಿ ಆಯಿತು ನಿಮ್ಮನ್ನು ಮೀಟ್ ಆಗಿ ಘಾಟಿ ಜಾತ್ರೆನಲ್ಲಿ. ಸೊ ಇದೇ ರೀತಿ ನಿಮ್ಮ ಒಂದು ಹಳ್ಳಿಕಾರ್ ಮೇಲಿರುವಂತಹ ಪ್ರೀತಿ ಇದೇ ರೀತಿ ಇರಲಿ, ಇದೇ ರೀತಿ ನೀವು ಹೆಚ್ಚಿನ ಎತ್ತುಗಳನ್ನ ಕಟ್ಟೋ ಹಾಗಾಗಲಿ. ಸೊ ನಿಮ್ಮನ್ನು ನೋಡಿ ಇನ್ಸ್ಪೈರ್ ಆಗಿ ತುಂಬ ಜನ ಕಟ್ಟೋ ಹಾಗಾಗಲಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಕೊನೆಯದಾಗಿ ನಮ್ಮ ಯೂತ್ಸ್ಗೆ ಆ್ಯಂಡ್ ನಮ್ಮ ವೀಕ್ಷಕರಿಗೆ ಏನು ಹೇಳ್ತೀರಾ? ನಾವು ಹೇಳೋದಂದ್ರೆ ಯಾವುದು ಕೆಲಸ ಬಿಡಬಾರ್ದು. ಬಟ್ ಯೂತು ತುಂಬಾ ಜನ ಈ ಓಡಿ ಕಟ್ರೆ ನಾವು ಇದು ಚೂಪ್ ಆಗೋತೀವಿ ಅಂತ ತುಂಬಾ ಜನ ನೋಡ್ಕೊಂತಾರೆ. ಬಟ್ ಅದೇ ಕೆಲಸ ಮಾಡ್ಬೇಕು, ಸಗಣಿ ಎತ್ತಬೇಕು, ಅವ್ರು ಯಾರು ನೋಡ್ಕೊಂತಾರೆ ಅಂತಾರೆ. ನಾವು ಓದಿದ್ದೀನಿ, ನಾನು ಒಳ್ಳೆ ಗೌರ್ಮೆಂಟ್ ಜಾಬ್ ಬೇಕು, ನಂಗೆ ಆ ಜಾಬ್ ಈ ಜಾಬ್ ಬೇಕು ಅಂದ್ಕೊಂತಾರೆ. ಬಟ್ ಅದು ಸುಳ್ಳು. ಬಟ್ ಅದು ಬೇಕು ಇದು ಬೇಕು. ಯಾವತ್ತಾಗಲಿ ನಮಗೆ ಕೊಟ್ಟರೆ, ನಮ್ಮ ಹಿಂದಿ ಕಾಲದಿಂದ ಕೊಟ್ಟರೆ ಯಾವತ್ತೂ ಬಿಡಬಾರ್ದು. ನಮ್ಗೆ ಯಾವತ್ತಿಂದ ನಡ್ಕೊಂಡು ಬಂದಿದ್ದ ಸಂಸ್ಕೃತಿ ಈ ಕಾಲದಾಗ ಹಳೆ ಕಾಲದಿಂದ ಬಂದ ಸಂಸ್ಕೃತಿಗಳು ಯಾವತ್ತು ನಾವು ಬಿಡಲ್ವೋ ಅದೇ ಥರ ನಾವು ಯಾವತ್ತೂ ನಮ್ಮ ಕಸುಬನ್ನು ಬಿಡಬಾರ್ದು ಮೇಡಮ್. ಅದು ಎರಡು ಮೇಂಟೈನ್ ಮಾಡ್ಬೇಕು ಮೇಡಮ್. ತುಂಬಾ ಅಂದ್ರೆ ಕಷ್ಟ ಆದ್ರೂ ಪರವಾಗಿಲ್ಲ, ಎರಡು ಮೇಂಟೈನ್ ಮಾಡ್ಬೇಕು. ಅವಾಗ ನಾವು ಸರೋಗುತ್ತೆ. ನಾವು ಒಳ್ಳೆ ಪೊಸಿಷನ್ಗೆ ಹೋಗಿ ಅಂತ ಯಾವತ್ತೇ ಆಗಲಿ ನಾವು ಹಿಂದೆ ಮಾಡೋ ಕೆಲಸಗಳು ಯಾವತ್ತೂ ಮಾಡಿ. ನಿಮ್ಮ ಎಜುಕೇಶನ್ ಎಷ್ಟು ಇಯರ್ ಇದೆ? MSW ಮುಗಿತೈತಿ ಮ್ಯಾಮ್, ಈ ಮಂತ್ ಮುಗಿತೈತಿ. ಫೈನಲ್ ಇಯರ್. ಸೊ
ಸೊ ನೆಕ್ಸ್ಟ್ ಈಗ ಜಾಬ್ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ. ಸೊ ಕಂಗ್ರಾಟ್ಸ್ ನಿಮಗೆ, ಆಲ್ ದ ಬೆಸ್ಟ್ ಫ್ಯೂಚರ್ಗೆ. ಸೊ ಇದೇ ರೀತಿ ನಿಮ್ಮ ಒಂದು ಹಳ್ಳಿಕರ್ ಮೇಲಿರುವಂತಹ ಪ್ರೀತಿ ಇದೇ ರೀತಿ ಮುಂದುವರಿಲಿ, ಇನ್ನೊಂದಷ್ಟು ಜನಕ್ಕೆ ಇನ್ಸ್ಪೈರ್ ಮಾಡಿ, ಹಾಗೆ ನಿಮ್ಮ ಒಂದು ವೃತ್ತಿ ಜೀವನದಲ್ಲೂ ಕೂಡ ಸಾಕಷ್ಟು ಎತ್ತರಕ್ಕೆ ಬೆಳೀರಿ ಅಂತ ನಾವು ಕೂಡ ಆಶಿಸ್ತೀವಿ. ಥ್ಯಾಂಕ್ ಯು ಸೋ ಮಚ್. ಸೊ ನೋಡೋದ್ರಲ್ಲ, MSW ಮಾಡ್ತಿರುವಂತಹ ವಿದ್ಯಾರ್ಥಿ ಹಳ್ಳಿಕರ್ ಮೇಲೆ ಇಟ್ಟಿರುವಂತಹ ಒಂದು ಪ್ರೀತಿ. ಅವ್ರು ಹೇಳೋದೇನು ಅಂತಂದರೆ, ನಾವು ಎಷ್ಟೇ ಎತ್ತರಕ್ಕೆ ಬೆಳೆದ್ರೂ ಕೂಡ ನಮ್ಮ ಒಂದು ಮೂಲ ಕಸುಬೇನಿದೆ, ಮೂಲ ಕಸುಬನ್ನು ಬಿಡಬಾರ್ದು. ಸೊ ನಮ್ಮ ಆದಾಯಕ್ಕೋಸ್ಕರ ಯಾವುದೇ ವೃತ್ತಿಯನ್ನು ಮಾಡಿದ್ರೂ ಕೂಡ ನಮ್ಮ ಮೂಲ ಕಸುಬನ್ನು ಖಂಡಿತವಾಗ್ಲೂ ನಮ್ಮ ಪರಂಪರೆಗಳನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗಬೇಕು ಅನ್ನುವಂತಹ ಮಾತನ್ನು ಹೇಳ್ತಾ ಇದ್ದಾರೆ. ಖಂಡಿತವಾಗ್ಲೂ ಇವರನ್ನ ಮೀಟ್ ಮಾಡಿ ನನಗಂತೂ ತುಂಬ ಖುಷಿ ಆಯಿತು. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ತಿಳ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಈ ವಿಡಿಯೋ ಇನ್ಫಾರ್ಮೇಟಿವ್ ಅಂತ ಅನ್ಸುತ್ತೆ ಫ್ಯಾಮಿಲಿ ಜೊತೆಗೆ ಆ್ಯಂಡ್ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಸೊ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಸೊ ಈ ರೀತಿಯಾದಂತಹ ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ತಪ್ಪದೆ ನಮ್ಮ ಚಾನಲನ್ನು ನೋಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಹಾಗಾದರೆ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರುವಂತಹ ಕಂಟೆಂಟ್ ಜೊತೆಗೆ ನಾನು ನಿಮ್ಮ ಮುಂದೆ ಇರ್ತೀನಿ. ಸೊ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಕರ್ನಾಟಕ ಮಾಧ್ಯಮ. ಟೇಕ್ ಕೇರ್. ಬೈ ಬಾಯ್.